ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪಾರ್ಟ್ 2 ವ್ಲಾಗ್ ಆಗಿದೆ. ನಿಮಗೆ ಫಸ್ಟ್ ಬಂದು ಹಿರಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿದು, ಈಗ ಬಂದು ಚುಂಚನಗಿರಿ ಇದು ಮತ್ತು ಧರ್ಮಸ್ಥಳ ಎರಡು ಮಿಕ್ಸ್ ಆಗಿದೆ ವೀಡಿಯೋ. ಚುಂಚನಗಿರಿಗೆ ಬಂದ್ವಿ ನಾನು ಬಂದು ಕಾರ್ತಿಕ್ ಮಾಸದ ಟೈಮಲ್ಲಿ ದೀಪ ಹಚ್ಬೇಕಾಗಿತ್ತು. ಸೊ ಬಂದು ಹಚ್ಚೋಕ್ಕಾಗಿರಲಿಲ್ಲ. ಸೊ ಇವತ್ತು ಅಂದರೆ ಅದು ಕಳೆದು 2 ದಿನ 3 ದಿನ ಆಗಿದೆ ಅಷ್ಟೇ. ಸೊ ನಾನು ಈಗ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಇಲ್ಲಿಗೂ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಪೂಜೆ ಸಾಮಾನು ಮತ್ತು ದೀಪ ಎಲ್ಲ ನಾನು ಮನೆಯಿಂದನೇ ಎಲ್ಲ ತೊಗೊಂಡು ಬಂದಿದ್ದೆ. ನಾವು ಬಂದಿದ್ದು ಸ್ಯಾಟರ್ಡೆ ಆಗಿದ್ದರಿಂದ ಸ್ಯಾಟರ್ಡೆ ಅಷ್ಟೊಂದು ರಶ್ ಇರೋಲ್ಲ. ನಾಳೆ ಅಂದರೆ ಸಂಡೇ ತುಂಬಾ ರಶ್ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಅಷ್ಟೊಂದು ಬಿಜಿ ಅಂತೆಲ್ಲ ಏನೂ ಅನಿಸಿಲ್ಲ. ಬೇಗ ದರ್ಶನಗಳನ್ನೆಲ್ಲ ಮಾಡಿಕೊಂಡು ಬಂದುಬಿಟ್ವಿ. ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು. ಅಷ್ಟಾಗಿ ಅಲ್ಲಿ ಮೇಯ್ನ್ ದೇವ್ರ ಹತ್ರ ಬಿಟ್ಟೇ ಇಲ್ಲ. ನಾವು ಏನಾದರೂ ಮೇಲ್ಗಡೆ ಗಂಗಾಧರೇಶ್ವರ ಸ್ವಾಮಿಗೆ ಹೋಗಬೇಕಾಗಿದ್ದಿತ್ತು. ನಮ್ದು ಅದೇ ಮೇಯ್ನ್ ಅಂತ ಹೇಳ್ತಾರೆ ನಮ್ಮ ಮನೆಯವರು. ಸೊ ಹಾಗಾಗಿ ಅಲ್ಲೇ ಹೋದ್ವಿ. ಪೂಜೆ ಸಾಮಾನು ಅಲ್ಲೇ ತಂದಿದ್ದರಿಂದ ನಮಗೇನು ಇಲ್ಲಿ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹೋದ ತಕ್ಷಣವೇ ಫಸ್ಟು ನಾವು ದೀಪ ಹಚ್ಬೇಕಾಗಿತ್ತು. ಸೊ ಅದನ್ನು ಹಚ್ಚೋದಕ್ಕೆ ರೆಡಿ ಮಾಡಿಕೊಂಡೆ. ಹಚ್ಬಿಟ್ಟು ಆಮೇಲೆ ಮೇಲೆ ಹೋದ್ವಿ. ಇದು ಬಂದು ನನ್ನ ಮಗ ವೀಡಿಯೋ ಮಾಡಿಕೊಡ್ತಾಯಿದ್ದಾನೆ, ಅದಕ್ಕೆ ಕೆಳಗಡೆ ಮಾಡ್ತಿದ್ದಾನೆ, ಮೇಲ್ ಮಾಡ್ತಾಯಿಲ್ಲ. ನನ್ನ ಮಗ ದೊಡ್ಡವನು ಮಾಡಿಕೊಡ್ತಿದ್ದಾನೆ. ಸೊ ಬಂದಿದ್ವಿ, ಬರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಬಂದಿರಲಿಲ್ಲ. ಹಚ್ಬೇಕು ಅನ್ನೋದು ತುಂಬಾ ದಿನದಿಂದ ಅಂದ್ಕೊಂಡಿದ್ದಿತ್ತು. ಸೊ ಅದು ಈಡೇರಿದೆ. ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಹಚ್ತಾಯಿದ್ದೆ. ಎಲ್ಲ ಕುಂಬಳಕಾಯಿ ದೀಪಗಳು ಎಲ್ಲ ಹಚ್ತಾರೆ. ನಾನು ಬೆಲ್ಲದ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಬೆಲ್ಲದ ದೀಪ ಅಷ್ಟೇ ತಂದಿದ್ದು. ಬೆಲ್ಲದ ದೀಪ ಹಚ್ಚಿ ಕಾರ್ತಿಕೆ ಟೈಮಲ್ಲಿ ಆಗಿರಲಿಲ್ಲ ಬರೋದಕ್ಕೆ. ಯಾಕೆಂದರೆ ನನಗಿಲ್ಲೇ ಸ್ವಲ್ಪ ಕೆಲಸಗಳು ಮತ್ತು ಮನೆ ದೇವ್ರುಗಳಿಗೆಲ್ಲ ಹೋಗಬೇಕಾಗಿತ್ತು. ಇದು ಮನೆ ದೇವರೇ, ಬರೋದಕ್ಕಾಗಿರಲಿಲ್ಲ. ಹೋದ ಸ್ಯಾಟರ್ಡೆ ಕೇಳಿದ್ವಿ ಮನುನ, ಅಕ್ಕ ಹೋಗೋಣ ಇರಿ, ನನಗೆ ಈ ಟೈಮಲ್ಲಿ ಕೆಲಸ ಇದೆ ಅಂತ ಹೇಳಿದ. ಸೊ ಹಾಗಾಗಿ ನಾವಿನ್ನೂ ಏನೂ ನಾನ್ ವೆಜ್ ಕೂಡ ಏನೂ ತಿಂದಿರಲಿಲ್ಲ. ಸೊ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅದಾದಮೇಲೆ ಮೆಟ್ಲೆ ಎತ್ತೋದಕ್ಕೆ ಆಗ್ತಾಯಿರಲಿಲ್ಲ. ಸಖತ್ತು ಬಿಸಿಲು ಹೊಡಿತಾನೆ ಇತ್ತು. ಆ ಬಿಸಿಲಿಗೆ ಸಖತ್ ಸುಸ್ತು ಕೂಡ ಆಗ್ತಾಯಿತ್ತು. ಹಾಗೆ ನಿಧಾನಕ್ಕೆ ಹತ್ಕೊಂಡು ಹೋದ್ವಿ. ಅಲ್ಲೂ ದೇವ್ರ ದರ್ಶನ ಒಬ್ಬರು ಇರಲಿಲ್ಲ. ಕ್ಲೀನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಎಲ್ಲ ಹಗ್ಗ ಎಲ್ಲ ಕಟ್ಟಿ ಬಿಟ್ಟಿರೋರು, ಯಾವಾಗಲೂ ಸೈಡಲ್ಲಿ ಹಗ್ಗ ಕಟ್ಬಿಟ್ಟು ಸೈಡಲ್ಲಿ ನಡ್ಕೊಂಡು ಹೋಗೋ ಥರ ಮಾಡ್ತಾಯಿದ್ರು. ಈ ಸತಿ ಫ್ರೀಯಾಗಿತ್ತು, ಆರಾಮ್ಸೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲ ದೇವ್ರನ್ನೂ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಚುಂಚನಗಿರಿಯಲ್ಲಿ. ನನಗಂತೂ ತುಂಬ ಇಷ್ಟ ಅಲ್ಲಿ ನೋಡೋದಕ್ಕೆ. ಮೇಲೆಲ್ಲ ಅವಾಗೆಲ್ಲ ಹೋಗಿದ್ದೀವಿ, ಬಟ್ ಇವಾಗ ಆಗಿಲ್ಲ, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ಅಲ್ಲಿ ಹೋಗೋದಕ್ಕೆ ಕತ್ಲೆಯಲ್ಲಿ ಆಗೋಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಹಾಗಾಗಿ ಬೇಗ ಹೋಗ್ಬಿಡೋಣ ನಡೀರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಹಾಗೆ ಒಂದು 2-3 ಕ್ಲಿಪ್ಪಿಂಗ್ಸು ಫೋಟೋಗಳದ್ದು. ಅದಾದಮೇಲೆ ನನ್ನ ಮಗ ವಾಮಿಟ್ ಮಾಡ್ತಾಯಿದ್ದ. ಸೊ ವಾಮಿಟ್ ಮಾಡ್ಬಿಟ್ಟು ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದ. ಚುಂಚನಗಿರಿಗೆ ಬಂದ ತಕ್ಷಣವೇ ಅವ್ನು ಸಾಂಗ್ ಸ್ಟಾರ್ಟ್ ಆಯಿತು. ಮೋನಿಕಾ ಸಾಂಗ್ ಬಂದರೆ ಸಾಕು ನನ್ನ ಮಗ ಫುಲ್ ವಾಮಿಟ್ಟೇ ಹೊರಟೋಗೋ ಥರ ಸಾಂಗ್ ಆಡ್ತಾನೆ. ಕೇಳಿಸ್ಕೊಳ್ಳಿ ಯಾವ ಥರ ಆಡ್ತಾಳೆ ನನ್ನ ತಂಗಿ. ನೋಡಿ ಅಲ್ಲೆಲ್ಲ ಹಂಗೆ ಆಡ್ತಿದ್ದ, ಇವಾಗ ನೋಡಿ ಯಾವ ಥರ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅವಳು ಸೈಲೆಂಟಾಗಿ ವೀಡಿಯೋ ಮಾಡ್ಕೊತಿದ್ದಾಳೆ, ಅವನಿಗೆ ಗೊತ್ತಿಲ್ಲ. ಆಮೇಲೆ ನೋಡ್ಬಿಟ್ಟು ನಗ್ತಾ ಕೂತಿದ್ದ, ನೋಡಿ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಎಲ್ಲರೂ ಕತ್ತೆ ಬರ್ತಿದೆಯಾ ನೋಡಿ ಅಂತ ಹೇಳ್ತಾಯಿದ್ರು. ಅವ್ನು ಹಾಡು ಹೇಳುತ್ತಿದ್ದಕ್ಕೆ ಫುಲ್ಲು ಅಂದರೆ ಎಕ್ಸೈಟ್ ಆಗೋಗ್ತಾನೆ. ಆಮೇಲೆ ಮಂಗಳೂರು ಸೈಡ್ ಬಂದ್ವಿ. ಇನ್ನು ಫುಲ್ಲುನು ಇದೇ ಥರ ವೆಹಿಕಲ್ಸು ಸಿಕ್ಕಾಪಟ್ಟೆ, ಅಂದರೆ ಮಂಗಳೂರಿಂದ ಬರ್ತಾ ಇರೋ ವೆಹಿಕಲ್ಸ್, ಅಂದರೆ ಮೀನುಗಳು ಎಲ್ಲ ಎತ್ಕೊಂಬರ್ತಾರೋ ಅವು ಟ್ರಕ್ಗಳು ಸಿಕ್ಕಾಪಟ್ಟೆ ಇದ್ವು. ಇನ್ನು ಹೋದ್ವಿ, ಸಖತ್ತು ಜರ್ನಿ ಆಯಿತು. ಅದಾದಮೇಲೆ ನಾವು ತಲುಪಿಬಿಟ್ವಿ ಧರ್ಮಸ್ಥಳನ. ಹೋಗ್ತಾನೆ ಅಂದರೆ ಇದು ಲಕ್ಷ ದೀಪೋತ್ಸವ ಮಾಡ್ತಾರಲ್ಲ, ಆ ದೀಪೋತ್ಸವಕ್ಕೆ ಡೆಕೋರೇಷನ್ ಮಾಡಿದ್ದಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಲೈಟಲ್ಲಿ ದೀಪ ಹಚ್ಬಿಟ್ಟಿದ್ದಾರೆ ಎಲ್ಲ ಕಡೆನೂ. ಅದು ಮಾತ್ರನೇ ಚೆನ್ನಾಗಿ ಮಾಡಿದರು. ಹೋಯ್ತಾನೆ ದರ್ಶನಗಳು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗೆ ದರ್ಶನ ಆಗಿದ್ದಂದರೆ ಆನೆನೇ ಫಸ್ಟು. ನಾವು ಹೋದ ತಕ್ಷಣ ಎಂಟ್ರಿ ಆದ ತಕ್ಷಣವೇ ಆನೆಗಳು ಕಣ್ಣಿಗೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋರಂತೂ ಸಿಕ್ಕಾಪಟ್ಟೆ ಇದ್ದರು. ಆಮೇಲೆ ಟ್ರಿಪ್ಗಳು ಒಂದೊಂದು ಊರಲ್ಲಿ ಒಂದೊಂದು ಬಸ್ ಮಾಡಿಕೊಂಡು ಟ್ರಿಪ್ ಬಂದಿದ್ದರು. ಆ ಥರದವರೆಲ್ಲ ತುಂಬ ಜನನೇ ಇದ್ದರು. ನಮ್ಗೆ ಹೋದ ತಕ್ಷಣ ಕಂಡಿದ್ದೆ ಆನೆ. ದೇವಸ್ಥಾನ ಬಿಟ್ಟು ಮುಂದೆ ಬರ್ತಿದ್ದಂಗೆ ಆನೆನೇ ಕಂಡಿದ್ದು ಫಸ್ಟ್ ಕಣ್ಣಿಗೆ. ಅದಾದಮೇಲೆ ರೂಮ್ಗಳು ಸರ್ಚ್ ಮಾಡಿದ್ವಿ. ಸರ್ಚ್ ಮಾಡಿ ಎಷ್ಟೋ ಹೊತ್ತಾದಮೇಲೆ ನಾವು ಬೇಗ ಹೋದ್ವಿ, 7 ಗಂಟೆಗೆ ಹೋದ್ವಿ. ನಮಗೆ ರೂಮ್ ಸಿಕ್ಕಿದ್ದು ಬಂದು 10 ಗಂಟೆಗೆ 9 ಗಂಟೆಗೆ. ಸಿಕ್ಕಾಪಟ್ಟೆ ಎಲ್ಲ ರೂಮ್ ಫಿಲ್ ಆಗಿಬಿಟ್ಟಿದ್ವು. ಅದಾದಮೇಲೆ ಎಲ್ಲ ರೆಡಿಯಾಗಿ ಬೆಳಗ್ಗೆ ಮಾರ್ನಿಂಗು ಬಂದ್ವಿ.
ಎಲ್ಲರೂ ಈ ಥರ ರೆಡಿಯಾಗಿದ್ವಿ. ಸೊ ಆಯಿತು, ಇನ್ನು ದೇವ್ರ ದರ್ಶನ ಮಾಡಿಬಿಡೋಣ ಅಂಥೇಳಿ ಎಲ್ಲ ಹೊರಡ್ತಾ ಇದ್ವಿ. ಹೋಗ್ತಾ ಹೋಗ್ತಾ ನನ್ನ ತಂಗಿ ಕಿವಿ ಓಲೆ ಮಿಸ್ ಮಾಡ್ಕೊಂಬಿಟ್ಟಿದ್ಲು. ಅದಕ್ಕೆ ಒಂದು ಓಲೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಹೋದ್ವಿ. ಇವ್ರು ಎಗರಾಡ್ತಾನೆ ಇದ್ದರು ಗಂಡಸ್ರುಗಳು. ಗೊತ್ತಲ್ಲ, ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವತ್ತೂ ಬೈಸ್ಕೊಳ್ದಿರೋ ಹೆಂಗಸ್ರುಗಳು ಗಂಡಸ್ರ ಕೈಲಿ ಬರೋಲ್ಲ. ಸೊ ಹಾಗೆ ಅವಳು ಬೈಸ್ಕೊಂಡ್ಳು, ನಾನು ಬೈಸ್ಕೊಂಡೆ. ಅದಾದಮೇಲೆ ಹೊರಟ್ವಿ. ಇದು ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. 4 ಅವರ್ 4 ಅಲ್ಲ 5 ಅವರ್ ನಾವು ಒಂದೇ ಕುತ್ತಲ್ಲೇ ಕೂತಿದ್ದೀವಿ ಆ ಜಾಗದಲ್ಲಿ. ನಿಂತ್ಕೊಂಡು ಹೋಗಿದ್ದು 1 ಅವರ್ ಆದರೆ ಕೂತಿದ್ದು 3 ಅವರು. ಸಿಕ್ಕಾಪಟ್ಟೆ ಇದಾಗೋಯಿತು ನೋಡಿ. ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೂ ಆನೆಗಳ ದರ್ಶನ ನಮಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಆನೆಗಳನ್ನ ನೋಡಿ. ಇದು ಮುಂಚೆನೇ ಹಾಕಿದ್ದೀನಿ ಅಂತ ಅಂದ್ಕೊತೀನಿ ವಿಡಿಯೋ, ನೋಡ್ಕೊಳ್ಳಿ ಆಗ ಬೇಕಿದ್ದರೆ. ನೋಡಿ, ಈ ಥರ 12 ಲೈನ್ಸ್ ಇದ್ದಾವೆ. 12 ಲೈನ್ಸನ್ನು ಬಿಟ್ಟು ಹೋಗಿ ಎಲ್ರಿಗೂ ಹೊಟ್ಟೆ ಹಸಿತಾ ಇರುತ್ತೆ ಅಂತ ಏನು ಮಾಡಿದ್ದಾರೆ, ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಉಪ್ಪಿಟ್ಟು, ಕೇಸರಿಬಾತು, ಅದು ಸೈಡಲ್ಲಿ ಅಲ್ಲಿ ಹೋಗ್ತಾನೆ ಕೊಟ್ಟಿದ್ದರು. ನೋಡಿ, ಈಗ ಹೋಗ್ತಾ ಇರೋದೇ ನಾವು ರೂಮ್ಗೆ ಎಂಟ್ರೆನ್ಸ್ ಆಗೋದಕ್ಕೆ. ನಮ್ಮದು 12ನೇ ರೂಮು. ಫುಲ್ಲು ರೂಮು ಅಷ್ಟು ಒಂದರಿಂದನೂ ಫುಲ್ ಫಿಲಪ್ ಆಗಿಬಿಟ್ಟಿದೆ. ಒಂದೊಂದು ಸಾರಿ ಒಂದೊಂದು ರೂಮನ್ನ ಬಿಡ್ತಾರೆ. ಅದು ಆ ರೂಮು ಕಂಪ್ಲೀಟಾಗಿ ದೇವಸ್ಥಾನ ಬಿಟ್ಟು ಹೋದ ತಕ್ಷಣವೇ ಇನ್ನೊಂದು ರೂಮನ್ನ ಬಿಡ್ತಾರೆ. ಆ ಥರ ಮಾಡಿದ್ದಾರೆ. ಈಗ ತಿರುಪತಿಲಿ ಯಾವ ಥರ ಮಾಡಿದ್ದಾರೆ ಆ ಥರನೇ ಮಾಡಿದ್ದಾರೆ. ಇಲ್ಲಿ ಬಟ್ ಚೇರ್ ಹಾಕಿದ್ದಾರೆ, ಅಲ್ಲಿ ಚೇರ್ ಇಲ್ಲ ಅಷ್ಟೇ. ಅಲ್ಲೂ ಕೂಡ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಬಾತ್ರೂಮ್ ಫೆಸಿಲಿಟೀಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಪರವಾಗಿಲ್ಲ, ನಮಗೇನೋ ಕೂತಿದ್ದೇನು ವರ್ತ್ ಅಂತ ಅನಿಸಿಲ್ಲ. ಆದ್ರೆ ಬೇಜಾರಾಗೋಯ್ತು ಕೂತಿ ಒಂದೇ ಸಮ ಫೋನ್ ನೋಡೋದು, ಅವ್ರ ಮುಖ ನೋಡೋದು, ಇವ್ರ ಮುಖ ನೋಡೋದು, ಅದೇ ಬೇಜಾರೇ ಆಗೋಯಿತು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಆರಾಮ್ಸೆ ಹೋಗಿರ್ಬೋದು. ನಾವು ಮಧ್ಯದಲ್ಲಿ ಏನಾಗೋಯ್ತು ಅಂತಂದರೆ ಹೊಟ್ಟೆ ಹಸಿವು ಆಗೋಯಿತು 11 ಗಂಟೆ ಟೈಮಲ್ಲಿ. ಅವ್ರು ಸ್ನ್ಯಾಕ್ಸ್ ಕೊಟ್ಟಿದ್ದು ಉಪ್ಪಿಟ್ಟು ಒಂದೊಂದು ಸ್ಪೂನಷ್ಟು ಕೊಟ್ಟಿದ್ರು ಅಷ್ಟೇ. ಅದು ಎಲ್ಲಿ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಆಚೆ ಕಡೆ ಬಂದು ನಮ್ಮ ಮನೆಯವರು ಕೇಳಿದಾಗ ಅವ್ರು ಹೇಳಿದ್ದಾರೆ, ನಾವು ಒಂದು ಪೇಪರ್ ಅಂದರೆ ಅವರು ಒಂದು ಫಾರಮ್ ಫಿಲ್ ಮಾಡಿಕೊಡ್ತಾರೆ. ಅದನ್ನು ಎತ್ಕೊಂಡು ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ವಾಪಸ್ ಬಂದು ನಾವು ಇದೇ ರೂಮಲ್ಲೇ ಇರ್ಬೋದು. ಆ ಥರ ಏನು ಮಾಡಿದ್ವಿ, ಹೋದ್ವಿ ಎಲ್ಲ ಕ್ಲೀನಾಗಿ 12 ಗಂಟೆಗೆ ಹೋಗಿ ಊಟ ಮಾಡಿಕೊಂಡೆ. ಬೇಗ ಊಟ ಮುಗಿಸ್ಬಿಟ್ವಿ ನಾವು. ಅಲ್ಲಿಗೆ ಹೋದ ತಕ್ಷಣವೇ ಊಟ ಬೇಗ ಮಾಡಿಕೊಂಡು ಮತ್ತೆ ಅದೇ ರೂಮ್ಗೆ ಹೋದ್ವಿ. ಸದ್ಯಕ್ಕೆ ನಮ್ಗೆ ಊಟ ಸಿಕ್ತಲ್ಲ. ನಾವು ನಮ್ಮದು ಎಂಟ್ರಿ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಆಚೆ ಕಡೆ ಬಂದಿದ್ದೇ 2:30 ಆಗಿತ್ತು. ಇನ್ನು 2:30ಯಲ್ಲಿ ನಾವು ಊಟಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡಿದ್ರೆ ನಾವು ಬರ್ತಾ ಇದ್ದಿದ್ದು ಸಾಯಂಕಾಲ 6 ಗಂಟೆಗೆ. ಸೊ ಅದಕ್ಕೆ ನಾವು ಬೇಗ ಊಟ ಮುಗಿಸ್ಕೊಂಡಿದ್ದು ಸರಿ ಹೋಯಿತು ಅಂತ ಹೇಳ್ಬಿಟ್ಟು ಹೊರಟ್ವಿ. ಇವಾಗ ಹೋಗ್ತಾ ಇರೋದು ದರ್ಶನಕ್ಕೆ ಹೋಗಬೇಕಾದ್ರೂ ನೋಡಿ ಅಲ್ಲಿ ಸೈಡಲ್ಲಿ ಚೇರ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಖುಷಿ. ಯಾಕಂದರೆ ದರ್ಶನ ಕ್ಯೂ ಅಲ್ಲಿ ಎಷ್ಟು ಹೊತ್ತು ಅಂತ ನಿಂತ್ಕೊಳ್ಳೋದಕ್ಕಾಗತ್ತೆ, ಆಗಲ್ಲ ಅಲ್ವಾ. ಸೊ ಹಾಗಾಗಿ ಅಲ್ಲೂ ಕೂಡ ಕೂತ್ಕೊಂಡೇ ಹೋದ್ವಿ. ಅಂದರೂ ಏನೋ ಸ್ವಲ್ಪ ಖುಷಿ ಆಯಿತು ದೇವ್ರನ್ನ ನೋಡಿದ್ಮೇಲೆ. ನಾವು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅದಾದಮೇಲೆ ಮಂಗ್ಳೂರು ಬನ್ಸ್ ಕೇಳ್ತಾ ಇದ್ವಿ, ಹೋಗಿ ಕೊಡಿಸಿದ್ರು. ಎಲ್ಲ ಮುಗಿಸ್ಕೊಂಡು ಲೇಟ್ ಆಗ್ತಿದೆ, ಬೇಗ ಬನ್ನಿ ಹೋಗೋಣ, ಆಮೇಲೆ ಮುಂದೆ ಘಾಟ್ ಸೆಕ್ಷನ್ಸ್ ಎಲ್ಲ ಬಿಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೋಗೋಣ ನಡೀರಿ ಅಂತ. ಟೈಮ್ ಆಗಿಬಿಟ್ಟಿದೆ. ನಾವು ಸಾಯಂಕಾಲ ಒಂದು 8 ಗಂಟೆಗೆಲ್ಲ ನಾವು ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಬಿಟ್ರೆ ಮನೆಗೆ ಹೋಗೋದಕ್ಕೆ ನಾವು ಸರಿ ಹೋಗ್ಬಿಡುತ್ತೆ, ಟೈಮಲ್ಲಿ ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ಹೋಗಿ ಬೇಗ ಫಸ್ಟು ಗಾಡಿ ಎತ್ವಿ. ಇದಾದಮೇಲೆ ನಾವು ಹೋಗ್ತಾ ಇರೋದೇ ಗಂಟೆ ಗಣಪತಿ ದೇವಸ್ಥಾನ. ಇದು ಪಾರ್ಟ್ 3 ಆಗಿರುತ್ತೆ ವಿಡಿಯೋ. ವಾಚ್ ಇಟ್.